ಕುರ್ಚಿಗಾಗಿ ಕಾಯ್ತಾ ಇದ್ದಂತಹ ಸಚಿವಾಕಾಂಕ್ಷಿಗಳಿಗೆ ಇದೀಗ ಮತ್ತೊಂದು ಬಿಗ್ ಶಾಕಿಂಗ್ ಸುದ್ದಿ ಇದು. ಪಟ್ಟಿ ಫೈನಲ್ ಆದ್ರೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮ ಆಲ್ಮೋಸ್ಟ್ ವಿಳಂಬ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ರಾಜ್ಯದಲ್ಲಿ ಮುಂದಿನ 2 ದಿನ ರಾಜ್ಯಪಾಲ ಗೆಹ್ಲೋಟ್ ಇಲ್ಲಿ ಇರೋದಿಲ್ಲ, ಅಲಭ್ಯ ಇದ್ದಾರೆ. ಹಾಗಾಗಿ ಜುಲೈ 30ರವರೆಗೆ ರಾಜ್ಯಪಾಲರು ಸಿಗೋದಿಲ್ಲ, ಅವರ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಲೋಕಭವನದಿಂದ ನಿರ್ಗಮಿಸುತ್ತಾರೆ ಥಾವರ್ ಚಂದ್ ಗೆಹ್ಲೋಟ್. ನಾಳೆ ಮಧ್ಯಾಹ್ನ 2 ಗಂಟೆಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಇಂದೋರ್ಗೆ ಹೊರಡ್ತಾ ಇದ್ದಾರೆ. ಗುರುವಾರ ಅಷ್ಟೇ ರಾಜಧಾನಿ ಬೆಂಗಳೂರಿಗೆ ರಾಜ್ಯಪಾಲರು ವಾಪಸ್ಸಾಗ್ತಿದ್ದಾರೆ. ಪ್ರಮಾಣ ವಚನಕ್ಕೆ ಗುರುವಾರದವರೆಗೂ ಕೂಡ ಕಾಯಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ದೆಹಲಿಯಲ್ಲಿ ಪಟ್ಟಿ ಫೈನಲ್ ಆಗಿದ್ರೂ ಕೂಡ ಆಕಾಂಕ್ಷಿಗಳ ಆಸೆಗೆ ಮುಕ್ತಿ ಇಲ್ಲ. ಕಳೆದ ವಾರವೂ ಕೂಡ ಒಂದಷ್ಟು ಕಾರಣಗಳಿಂದ ಪಟ್ಟಿ ಫೈನಲ್ ಆಗಿರಲಿಲ್ಲ, ಎಲ್ಲವೂ ಕೂಡ ಡಿಲೇ ಆಗಿತ್ತು. ಈಗ ಪ್ರಮಾಣ ವಚನ ಕಾರ್ಯಕ್ರಮ ಇನ್ನೇನು 1 ಅಥವಾ 2 ದಿನಗಳಲ್ಲಿ ನಡೆಯುತ್ತೆ ಅನ್ನುವಂತ ಒಂದು ಸಂದರ್ಭದಲ್ಲಿ ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ. ಆಲ್ಮೋಸ್ಟ್ ಈಗ ಮತ್ತೊಮ್ಮೆ 2 ರಿಂದ ಅಥವಾ 3 ದಿನ ಮತ್ತೊಮ್ಮೆ ಡಿಲೇ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಪಟ್ಟಿ ಫೈನಲ್ ಆಗಿದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ಹೈಕಮಾಂಡ್ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿದ್ದಾರೆ. ಇವತ್ತು ಕೂಡ ದೆಹಲಿಯಲ್ಲೇ ಇದ್ದಾರೆ ಡಿಕೆ ಶಿವಕುಮಾರ್ ಕೂಡ. ಹಾಗಾಗಿ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಪಟ್ಟಿ ಫೈನಲ್ ಮಾಡಲಾಗಿದೆ. ಆದರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇದು ಡಿಲೇ ಆಗಲಿಕ್ಕೆ ಮತ್ತೊಂದು ಕಾರಣ. ಹಾಗಾಗಿ ಮುಂದಿನ 2 ದಿನಗಳ ಕಾಲ ರಾಜ್ಯಪಾಲರು ಸಿಗ್ತಾ ಇಲ್ಲ ಅಂತಂದ್ರೆ ಬ್ಯುಸಿ ಶೆಡ್ಯೂಲ್ ಇರೋ ಕಾರಣ 2 ದಿನ ಆಲ್ಮೋಸ್ಟ್ ಡಿಲೇ ಆಗುವಂಥದ್ದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾವಾಗ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ ಅಥವಾ ಕಳೆದ ವಾರವೂ ಕೂಡ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಪ್ರೊಟೆಸ್ಟ್ ಆಯಿತು, ಆ ಪ್ರೊಟೆಸ್ಟ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಹಳ ಬ್ಯುಸಿ ಆಗಿದ್ರು. ಹಾಗಾಗಿ ಪಟ್ಟಿ ಫೈನಲ್ ಆಗಿರಲಿಲ್ಲ. ಇನ್ನೂ ಕೂಡ ಪಟ್ಟಿ ಅಧಿಕೃತವಾಗಿ ಹೊರಬಿಡಿಲ್ಲ. ಅದಾದ ನಂತರ ಬಹುಶಃ ಈ ವಾರದ ಆರಂಭದಲ್ಲೇ ಪ್ರಮಾಣ ವಚನ ಕಾರ್ಯಕ್ರಮ ನಡೆದು ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನೇನು ಪ್ರಮಾಣ ವಚನ ಕಾರ್ಯಕ್ರಮ ನಡಿಬೇಕಷ್ಟೇ ಅಂತ ಹೇಳಿ ಸಿಎಂ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ರು, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಈಗ ಮತ್ತೊಮ್ಮೆ ಗೊತ್ತಾಗ್ತಾ ಇರುವಂತದ್ದು ಪಟ್ಟಿ ಫೈನಲ್ ಆದ್ರೂ ಕೂಡ ಮತ್ತೆ ಡಿಲೇ ಆಗುತ್ತೆ. ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ನಿಂದ ಈಗ ಮಹತ್ವದ ಸಭೆ ಮಾಡಲಾಗ್ತಾ ಇದೆ. ಹಿಂದೆ ದೆಹಲಿಗೆ ತಲುಪಿರುವಂತಹ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಈ ನಡುವೆ 2 ದಿನಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ನಾಳೆ ಬೆಂಗಳೂರಿನಿಂದ ಮಧ್ಯಪ್ರದೇಶಕ್ಕೆ ರಾಜ್ಯಪಾಲರು ಹೋಗ್ತಿದ್ದಾರೆ. ಹಾಗಾಗಿ ಇಲ್ಲಿ ಸಿಗೋದಿಲ್ಲ. ಗುರುಪೂರ್ಣಿಮೆ ಹಬ್ಬ ಇರುವಂತಹ ಹಿನ್ನೆಲೆ ತಮ್ಮ ಸ್ವಗೃಹಕ್ಕೆ ರಾಜ್ಯಪಾಲರು ಭೇಟಿ ಕೊಡ್ತಿದ್ದಾರೆ. ಜುಲೈ 30ರ ರಾತ್ರಿ 11:45ಕ್ಕೆ ವಾಪಸ್ ರಾಜ್ಯಪಾಲರು ಆಗಮಿಸುತ್ತಾರೆ. ಹೈಕಮಾಂಡ್ನ ಸಭೆ ಬಳಿಕ ಸಚಿವರ ಪಟ್ಟಿ ಪ್ರಕಟವಾಗುವಂತಹ ನಿರೀಕ್ಷೆ ಇದೆ. ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ನಿರೀಕ್ಷೆಯಲ್ಲೇ ಇದ್ದಂತಹ ಸಚಿವಾಕಾಂಕ್ಷಿಗಳಿಗೆ ಮತ್ತೊಂದು ಕಾಯುವಂತಹ ಅನಿವಾರ್ಯತೆ. ಏನು ಮಾಡ್ಲಿಕ್ಕಾಗೋದಿಲ್ಲ, ಮತ್ತೊಮ್ಮೆ ಕಾಯಲೇಬೇಕಾಗತ್ತೆ. ಜುಲೈ 30ರವರೆಗೂ ಕೂಡ ರಾಜ್ಯಪಾಲರ ಸಮಯ ಕಾಲಾವಕಾಶ ಸಿಗೋದಿಲ್ಲ. ಮಧ್ಯಾಹ್ನ 1 ಗಂಟೆಗೆ ಲೋಕಭವನದಿಂದ ನಿರ್ಗಮಿಸುತ್ತಾರೆ ರಾಜ್ಯಪಾಲರು. ನಾಳೆ ಮಧ್ಯಾಹ್ನ 2 ಗಂಟೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇಂದೋರ್ಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅದಾದ ನಂತರ ಗುರುವಾರ ರಾತ್ರಿ 11:45ಕ್ಕೆ ಬೆಂಗಳೂರಿಗೆ ವಾಪಸ್ಸಾಗ್ತಾರೆ. ಅದಾದ ನಂತರ ರಾತ್ರಿ ಅವರು ಗುರುವಾರ ರಾತ್ರಿ ಬರ್ತಿದ್ದಾರೆ ಅಂತಂದ್ರೆ ಈಗಾಗಲೇ ಬಹುಶಃ ಈ ವಾರದ ಶುಕ್ರವಾರ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ ಅನ್ನುವಂಥ ಒಂದು ಮೂಲಗಳು ತಿಳಿಸ್ತಾ ಇತ್ತು. ಹಾಗಾಗಿ ಬಹುಶಃ ಇದೆಲ್ಲವೂ ಕೂಡ ಗಮನಿಸಿ ಈ ಒಂದು ಮೊದಲನೇ ಶುಕ್ರವಾರ ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿರಬಹುದು, ಏನೋ ಗೊತ್ತಿಲ್ಲ. ಬಟ್ ಆದ್ರೆ ಸದ್ಯಕ್ಕೆ 2 ರಿಂದ 3 ದಿನ ಡಿಲೇ ಆಗ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಳೆದ ವಾರವೂ ಕೂಡ ಆಲ್ಮೋಸ್ಟ್ 1 ವಾರ ಟೈಮ್ ಹೋಯ್ತು. ಅದಕ್ಕೂ ಮುಂಚೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಫೈನಲ್ ಮಾಡಿರಲಿಲ್ಲ ಪಟ್ಟಿಯನ್ನ, ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಈಗ ಮತ್ತೊಮ್ಮೆ ಡಿಲೇ ಆಯಿತು. ಹಾಗಾಗಿ ಕಳೆದ ವಾರವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ತೀರಾ ಬ್ಯುಸಿ ಇದ್ರು. ಹಾಗಾಗಿ ಈ ವಾರ ಬಹುಶಃ ಆಗುತ್ತೆ, ವಾರದ ಆರಂಭದಲ್ಲೇ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ ಅನ್ನುವಂಥದ್ದು ಒಂದು ನಿರೀಕ್ಷೆ ಇತ್ತು. ಇದೀಗ ಮತ್ತೊಮ್ಮೆ ಡಿಲೇ ಆಗ್ತಾ ಇದೆ. ಯಾವಾಗ ಆಗ್ಬೋದು ಫೈನಲಿ? ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಇಂದಾಗುತ್ತೆ, ನಾಳಾಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಇದ್ರು. ಆದ್ರೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದಲೂ ಕೂಡ ಅದು ಮುಂದೂಡ್ಲಾಗ್ತಾ ಇತ್ತು. ಆದ್ರೆ ಇದೀಗ ಕಾಲ ಕೂಡಿ ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಬೀಡ್ಬಿಟ್ಟಿರ್ತಕ್ಕಂಥದ್ದು. ಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಬಿಕೆ ಹರಿಪ್ರಸಾದ್ ಆಗಿರ್ಬೋದು, ಡಿಸಿಎಂ ಪರಮೇಶ್ವರ್ ಅವರಾಗಿರ್ಬೋದು, ಮತ್ತೆ ಹಲವು ಒಂದು ಕಾಂಗ್ರೆಸ್ ಶಾಸಕರು ಸಹಿತ ಈಗ ದೆಹಲಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರ ಜೊತೆ
ನಾಳೆ ಒಂದು ಸಭೆ ಕೂಡ ಆಯೋಜನೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಜೊತೆ ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಬಿ.ಕೆ. ಹರಿಪ್ರಸಾದ್ ಅವರು ಸಹಿತ ಮೂವರು ನಾಯಕರ ಜೊತೆ ರಾಹುಲ್ ಗಾಂಧಿ ಅವರು ಚರ್ಚೆ ನಡೆಸಿ ಈಗಾಗಲೇ ಎರಡು ಹಂತದಲ್ಲಿ ಸಭೆ ಕೂಡ ಆಗಿದೆ. ಪ್ರತ್ಯೇಕವಾಗಿರ್ತಕ್ಕಂಥ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡಬೇಕು, ಯಾರನ್ನೆಲ್ಲ ಕೈ ಬಿಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಇದೆ. ಈಗ ಅಂತಿಮವಾಗಿರ್ತಕ್ಕಂಥ ಸಭೆ ನಾಳೆ ನಿಗದಿ ಆಗಿರ್ತಕ್ಕಂಥದ್ದು. ನಾಳೆ ಅಂತಿಮವಾಗಿರ್ತಕ್ಕಂಥ ಸಭೆ ನಡೆಸಿ ಬಹುತೇಕವಾಗಿ ನಾಳೆಯೇ ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತಹ ಎಲ್ಲಾ ಮಾಹಿತಿ ಕೂಡ ಇದೆ. ರಾಹುಲ್ ಗಾಂಧಿ ಅವರು ಅಂತಿಮ ಮುದ್ರೆಯನ್ನು ಒತ್ತಿದ ತಕ್ಷಣವೇ ಸಂಪುಟದ ಏನು ಡಿ.ಕೆ. ಶಿವಕುಮಾರ್ ಅವರ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಕೂಡ ಆಗುವಂತದ್ದು ಬಹುತೇಕವಾಗಿರ್ತಕ್ಕಂಥ ಫಿಕ್ಸ್ ಎನ್ನಲಾಗ್ತಾ ಇದೆ. ನಾಳೆ ಏನಾದ್ರೂ ಫೈನಲ್ ಆದ್ರೆ ಬುಧವಾರ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಆ ಬಗ್ಗೆ ಹಲವು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಪಟ್ಟಿ ಫೈನಲ್ ಆಗುವಂತದ್ದು ವಿಳಂಬ ಆದ್ರೆ ಅದು ಮುಂದಕ್ಕೆ ಹಾಕುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಆದ್ರೆ ಬಹುತೇಕವಾಗಿ ಪಟ್ಟಿ ನಾಳೆ ಫೈನಲ್ ಆಗುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇರುವಂತದ್ದು. ರೋಶಿನಿ, ಪ್ರಮುಖವಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗ 60-40 ಅನ್ನುವಂಥದ್ದು ಒಂದು ಸೂತ್ರವನ್ನ ಇಟ್ಕೊಂಡಿದ್ದಾರೆ. ಈ ಸೂತ್ರದಿಂದ ಇದರ ಉದ್ದೇಶ ಏನು, ಜೊತೆಗೆ ಮುಂಬರುವಂತ ಚುನಾವಣೆಗಳ ಮೇಲೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ? ರೋಶಿನಿ, ಈಗಿರುವಂತ 20 ಸ್ಥಾನಗಳಿಗೆ ಸುಮಾರು 30ರಿಂದ 45 ಶಾಸಕರ ಪೈಪೋಟಿ ಇದೆ. ಸಮುದಾಯವಾರು, ಪ್ರಾದೇಶಿಕವಾರು, ಹಿರಿತನದ ಆಧಾರದ ಮೇಲೆ ಅದರ ಜೊತೆಗೆ ಈ ಬಾರಿ ಯುವಕರಿಗೆ ಮನೆ ಆಗ್ಬೇಕು ಅನ್ನುವಂತ 60-40 ಲೆಕ್ಕದಲ್ಲಿಯೂ ಕೂಡ ಒಂದಿಷ್ಟು ಸೂತ್ರದಡಿಯಲ್ಲಿ ಈ ಬಾರಿ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಇದೆ. ಈಗಾಗಲೇ ಆಯಾ ಸಮುದಾಯವಾರು ಹೆಸರುಗಳನ್ನು ಕೂಡ ಪಟ್ಟಿಯು ಕೂಡ ಹೈಕಮಾಂಡ್ ನಾಯಕರ ಮುಂದೆ ರಾಜ್ಯ ನಾಯಕರು ಇಟ್ಟಿದ್ದಾರೆ. ಅದರಲ್ಲಿ ಯಾರಿಗೆಲ್ಲ ಕೊಡಬೇಕು, ಯಾರಿಗೆಲ್ಲ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಆಗ್ತಾ ಇದೆ. ಒಂದು ಹಿರಿತನದ ಆಧಾರದ ಮೇಲೆ 3-4 ಬಾರಿ ಗೆದ್ದರೂ ಸಹಿತ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಲೆಕ್ಕಾಚಾರಗಳು ಇದಾವೆ. ಅವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಅದರ ಜೊತೆಗೆ ಮುಂದೆ ಬರ್ತಕ್ಕಂತ ಸ್ಥಳೀಯ ಮಟ್ಟದ ಚುನಾವಣೆಗಳಾಗಿರ್ಬೋದು, ಮತ್ತೆ 2028ರ ವಿಧಾನಸಭೆ ಚುನಾವಣೆ, ಮತ್ತೆ ಲೋಕಸಭಾ ಚುನಾವಣೆ, ಈ ಒಂದು ಚುನಾವಣೆಗಳ ದೃಷ್ಟಿಯನ್ನು ಇಟ್ಕೊಂಡು ಪಕ್ಷ ಸಂಘಟನೆಯೂ ಕೂಡ ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡಬೇಕು ಶಾಸಕರಿಗೆ ಅನ್ನುವಂತಹ ಒಂದಿಷ್ಟು ಬೇಡಿಕೆಗಳು ಕೂಡ ಇದಾವೆ. ಮತ್ತೆ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಕೂಡ ಅದೇ ಆಗಿದೆ. ರಾಹುಲ್ ಗಾಂಧಿ ಅವರಿಗೆ ಈ ಬಾರಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನುವಂಥದ್ದು. ಉದಾಹರಣೆಗೆ ಶರತ್ ಬಚ್ಚೇಗೌಡರ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು, ಹೀಗೆ ಹಲವರ ಒಂದು ಯುವಕರ ಒಂದು ಪಟ್ಟಿ ಏನು ದೊಡ್ಡದಾಗಿದೆ. ಕಂಪ್ಲಿ ಗಣೇಶ್ ಆಗಿರ್ಬೋದು, ಹೀಗೆ ಹಲವರು ಕೂಡ ಪಟ್ಟಿಯೇ ಕೂಡ ಇದೆ. ಅವರಿಗೆ ಕೂಡ ಈ ಬಾರಿ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು, ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನುವಂಥದ್ದು. ಅಲ್ಲಿ ಸಮುದಾಯವಾರು ಕೂಡ ಅದರಲ್ಲೇ ಒಂದು ಸರಿದೂಗಿಸಬೇಕು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಯಾಕಂತಂದ್ರೆ ಈಗ ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಎಲ್ಲಾ ಸಮುದಾಯಗಳಲ್ಲಿ ಕೂಡ ಯುವಕರ ಕೋಟಾ ಅಡಿ ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಗೆ ಒಂದಿಷ್ಟು ಹಿರಿಯರಿಗೂ ಕೂಡ ಕೈ ಬಿಡುವಂತಿಲ್ಲ. ಅವರು ಕೂಡ ಕಡೆಗಣಿಸಿದ್ರೆ ಮುಂದೆ ಪಕ್ಷ ಸಂಘಟನೆ ಕೂಡ ತೊಡಕಾಗುತ್ತೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಈ ಬಾರಿ 20 ಸ್ಥಾನಗಳೇನು ಖಾಲಿ ಇದಾವೆ, ಆ 20 ಸ್ಥಾನಗಳಿಗೂ ಕೂಡ ಸಚಿವರನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಒಂದಿಷ್ಟು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಅಸಮಾಧಾನ ಎದ್ದಂತ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ನಾಯಕರಿಗೂ ಕೂಡ ಸೂಚನೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗುವಂತ ಸಾಧ್ಯತೆ ಕೂಡ ಇದೆ. ರೋಶಿನಿ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.